ಆತ್ಮೀಯರೇ ಎಲ್ಲರಿಗೂ ನಮಸ್ಕಾರಗಳು. ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕ EDS ಕರ್ನಾಟಕ ಈ ಒಂದು ನೌಕರರ ಡೇಟಾ ವ್ಯವಸ್ಥೆ ಕರ್ನಾಟಕದಲ್ಲಿ ಈ ಒಂದು ಚಾರ್ಜ್ ಅಲೌನ್ಸ್ ಅಂಡರ್ ರೂಲ್ 32, ಚಾರ್ಜ್ ಅಲೌನ್ಸ್ ಅಂಡರ್ ರೂಲ್ 68. ಸೊ ಇವು ಎರಡು ರೂಲ್ಸ್ ಅಡಿಯಲ್ಲಿ ನಾವು ಯಾವ ರೀತಿ ಅಲೌನ್ಸನ್ನು ತಗೋಬಹುದು. ಸೊ ಈ ಒಂದು ಅಲೌನ್ಸ್ ತೆಗೆದುಕೊಳ್ಬೇಕಾದ್ರೆ ನಾವು ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕಾಗುತ್ತೆ. ಸೊ ಯಾವ ರೀತಿ ಆನ್ಲೈನ್ ಮುಖಾಂತರ ಅರ್ಜಿಯನ್ನು ಸಲ್ಲಿಸಬೇಕು, ಕಂಪ್ಲೀಟ್ ಆಗಿರುವಂಥ ಇನ್ಫಾರ್ಮೇಷನ್ಸನ್ನು ಈ ಒಂದು ವಿಡಿಯೋದಲ್ಲಿ ನಾವು ನೋಡ್ತೇವೆ. ಸೊ ಈಗಾಗಲೇ ನಿಮಗೆ ಗೊತ್ತಿರುತ್ತೆ EDSನಲ್ಲಿ ಯಾವ ರೀತಿ ಲಾಗಿನ್ ಆಗಬೇಕಂತ. ಸೊ ಆದ್ಮೇಲೆ ಈ ಒಂದು EDS ಲಾಗಿನ್ ಅಂತ ಬಂದಾಗ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪಿನ ಗೂಗಲ್ ಸರ್ಚ್ ಇಂಜನನ್ನು ಓಪನ್ ಮಾಡಿ EDS ಅಂತ ಟೈಪ್ ಮಾಡಿ ಸರ್ಚ್ ಕೊಡಿ. ಆಗ ನಿಮಗೆ ಲಾಗಿನ್ EDS ಅಂತ ಬರುತ್ತೆ. ಸೊ ಇಲ್ಲಿ ನಿಮಗೆ ಎಂಪ್ಲಾಯಿ, ಆಫೀಸು ಮತ್ತು ಸ್ಕೂಲ್ ಅಂತ ಇದೆ. ಸೊ ನೀವು ಎಂಪ್ಲಾಯಿ ಅಂತ ಸೆಲೆಕ್ಟ್ ಮಾಡಿ. ಯೂಸರ್ ನೇಮ್ ನಿಮ್ಮ ಫಸ್ಟ್ KJD ನಂಬರ್ ಇರುತ್ತೆ, ಪಾಸ್ವರ್ಡ್ ನಿಮ್ಮ ಹತ್ರ ಇರುತ್ತೆ. ಅದರ್ವೈಸ್ ನಿಮ್ಮ ಹತ್ರ ಇಲ್ಲ ಅಂದರೆ ಫಾರ್ಗೆಟ್ ಪಾಸ್ವರ್ಡ್ ಅಂತ ಕ್ಲಿಕ್ ಮಾಡಿಕೊಂಡು ನೀವು ಪಾಸ್ವರ್ಡ್ಸನ್ನು ಸೆಟ್ಟನ್ನು ಮಾಡ್ಕೋಬೇಕು. ಎಸ್, ಇಲ್ಲಿ ನೀವು ಯೂಸರ್ ನೇಮ್ ಪಾಸ್ವರ್ಡ್ಸನ್ನು ಎಂಟ್ರಿ ಮಾಡಿ ಲಾಗಿನ್ ಆಗಿ. ಸೊ ಈ ರೀತಿ ಲಾಗಿನ್ ಆದಾಗ ನಿಮಗೆ ಈ ಒಂದು ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕದ ಎಂಪ್ಲಾಯ್ ಲಾಗಿನ್ಗೆ ನೀವು ಲಾಗಿನನ್ನು ಆಗ್ತೀರಿ. ಸರಿ, ಈ ಒಂದು ಲಾಗಿನ್ ಆದ ಮೇಲೆ ನಿಮಗೆ ಲೆಫ್ಟ್ ಸೈಡು ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ಸ್ ಅಂತ ಇದೆ. ಇಲ್ಲಿ ಕ್ರಿಯೇಟ್ ಅಪ್ಲಿಕೇಶನ್ಸ್ ಅಂತ ಕ್ಲಿಕ್ ಮಾಡಿದಾಗ ನಿಮಗೆ ಟೋಟಲ್ 16 ಸರ್ವಿಸಸ್ ಬರುತ್ತೆ. ಇಲ್ಲಿ ನಿಮಗೆ ಸೀರಿಯಲ್ ನಂಬರ್ 4ನಲ್ಲಿ ಚಾರ್ಜ್ ಅಲೌನ್ಸ್ ಅಂತ ಇದೆ. ಸೊ ಆದ್ಮೇಲೆ ಚಾರ್ಜ್ ಅಲೌನ್ಸ್ ಅಂತ ನಾವು ಕ್ಲಿಕ್ ಮಾಡಬೇಕು. ಆಗ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಆಗ ನ್ಯೂ ಅಂತ ನೋಡಿ, ನ್ಯೂ ಮತ್ತು ಬ್ಯಾಕ್ ಅಂತ ಇದೆ. ಇಲ್ಲಿ ನೀವು ನ್ಯೂ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಿ. ಸೊ ಈ ರೀತಿ ಕ್ಲಿಕ್ ಮಾಡಿದಾಗ ಎಂಪ್ಲಾಯ್ ಡೀಟೇಲ್ಸು ಮತ್ತು ಆಫೀಸ್ ಅಡ್ರೆಸ್ ಇನ್ಫಾರ್ಮೇಷನ್ಸ್ ಆಲ್ರೆಡಿ ಇರುತ್ತೆ. ಅಲ್ಲಿ ಯಾವುದೇ ರೀತಿಯ ಬದಲಾವಣೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಸೊ ಅಲ್ಲಿ ಇನ್ಫಾರ್ಮೇಷನ್ಸ್ ಏನಾದರೂ ತಪ್ಪಾಗಿದ್ದರೆ ನಿಮ್ಮ DDO ಲಾಗಿನಲ್ಲಿ ಅದನ್ನು ಸರಿಪಡಿಸಲಿಕ್ಕೆ ಸಾಧ್ಯ ಇದೆ. ಸೊ ಇಷ್ಟಾದಮೇಲೆ ನಿಮಗೆ ವರ್ಕ್ ಸ್ಟಾರ್ಟ್ ಆಗುವಂಥದ್ದು ಇಲ್ಲಿ ಸೀರಿಯಲ್ ನಂಬರ್ 5ಇಂದ ರೂಲ್ ಇನ್ ವಿಚ್ ದ ಚಾರ್ಜ್ ಅಲೌನ್ಸ್ ಇಸ್ ಕ್ಲೈಮ್ಡ್ ರೂಲ್ 32 ಆರ್ ರೂಲ್ 68 ಅಂತ ಇದೆ. ಸೊ ಇಲ್ಲಿ ನಾವು ಸೆಲೆಕ್ಟ್ ಅಂತ ಮಾಡಿದಾಗ ಎರಡು ಬರುತ್ತೆ, ರೂಲ್ 32 ಆ್ಯಂಡ್ ರೂಲ್ 68. ಈಗ ಒಂದು ಕ್ವಶನ್ ಏನಿದೆ, ರೂಲ್ 32 ಅಂದ್ರೇನು, ರೂಲ್ 68 ಅಂದ್ರೇನು. ಸೊ ಅದನ್ನು ಮೊದಲು ಕ್ಲಿಯರ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ರೂಲ್ 32 ಅಂದರೆ ಅಂಡರ್ ರೂಲ್ 32 ಆಫ್ KCSR ಎನಿ ಎಂಪ್ಲಾಯ್ ಇನ್ ದ ನೆಕ್ಸ್ಟ್ ಬಿಲೋ ಪೋಸ್ಟ್ ಕೆಡರ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ಚಾರ್ಜ್ ಆರ್ ಇಂಡಿಪೆಂಡೆಂಟ್ ಚಾರ್ಜ್ ಆಫ್ ಎ ಹೈಯರ್ ಪೋಸ್ಟ್. ಇದು ರೂಲ್ 32 ಆಗಿದ್ದರೆ ಈಗ 68 ಏನಾಗುತ್ತೆ, ಸಿಮಿಲರ್ಲಿ ಇನ್ ಅಕಾರ್ಡೆನ್ಸ್ ವಿತ್ ರೂಲ್ 68 ಆಫ್ ದ KCSR ಎ ಗೌರ್ಮೆಂಟ್ ಸರ್ವೆಂಟ್ ಕ್ಯಾನ್ ಬಿ ಅಪಾಯಿಂಟೆಡ್ ಟು ಬಿ ಇನ್ ಚಾರ್ಜ್ ಆಫ್ ದ ಕರೆಂಟ್ ಡ್ಯೂಟೀಸ್ ಆಫ್ ಆನ್ ಆಫೀಸ್ ಇನ್ ಎಡಿಷನ್ ಟು ಹಿಸ್ ಓನ್ ಡ್ಯೂಟೀಸ್. ನೋಡಿ, ಅಂಡರ್ ರೂಲ್ 68ನಲ್ಲಿ ಏನಾಗುತ್ತೆ, ತನ್ನ ಓನ್ ಡ್ಯೂಟೀಸ್ ಜೊತೆಯಲ್ಲಿ ಒಂದು ಅಡಿಷ್ನಲ್ ಆಫೀಸ್ ಡ್ಯೂಟಿಯನ್ನು ಕೂಡ ಮಾಡಬೇಕಾಗತ್ತೆ. ಇದು ಅಂಡರ್ ರೂಲ್ 32 ಆಫ್ KCSR, ರೂಲ್ 68 ಆಫ್ ದ KCSR. ಇದು ಭಾಳ ಕ್ಲಿಯರ್ ಆಗಿರುವಂಥದ್ದು. ಇದನ್ನು ಸ್ಕ್ರೀನ್ಶಾಟ್ ತೆಗೆದುಕೊಂಡು ಸ್ಟಡಿ ಮಾಡಿ. ಸೊ ಇದಾದಮೇಲೆ ಈಗ ನಾವು ಇಲ್ಲಿ ಸೆಲೆಕ್ಟ್ ಮಾಡಬೇಕಾಗಿರುವಂಥದ್ದು, ನಮಗೆ ಚಾರ್ಜ್ ಅಲೌನ್ಸು ಅಂಡರ್ ರೂಲ್ 32 ಬೇಕಾ, ಅಂಡರ್ ರೂಲ್ 68 ಬೇಕಾ. ಸೊ ನಾನು ಎರಡನ್ನೂ ಕೂಡ ತೋರಿಸಿರ್ತೀನಿ. ಫಸ್ಟ್ ಅಂಡರ್ ರೂಲ್ 32. ಸೊ ಅಂಡರ್ ರೂಲ್ 32 ಅಂತ ಬಂದಾಗ ಏನಿದೆ, ಮತ್ತೊಂದು ಸಲ ಓದಿರ್ತೀನಿ ನಾನು. ಅಂಡರ್ ರೂಲ್ 32 ಅಂದರೆ ಅಂಡರ್ ರೂಲ್ 32 ಆಫ್ KCSR ಎನಿ ಎಂಪ್ಲಾಯ್ ಇನ್ ದ ನೆಕ್ಸ್ಟ್ ಬಿಲೋ ಪೋಸ್ಟ್ ಆರ್ ಕೆಡರ್ ಕ್ಯಾನ್ ಬಿ ಪ್ಲೇಸ್ಡ್ ಇನ್ ಚಾರ್ಜ್ ಆರ್ ಇಂಡಿಪೆಂಡೆಂಟ್ ಚಾರ್ಜ್ ಆಫ್ ಎ ಹೈಯರ್ ಪೋಸ್ಟ್. ಇದು ಹೌದಾ. ಸೊ ಅಂಡರ್ ರೂಲ್ 38ನಲ್ಲಿ ನಿಮಗೆ ಪ್ರಮೋಷನ್ ಸಿಕ್ಕಾಗ ಫಸ್ಟ್ ಆಫ್ ಆಲ್ ನಾವು ಬೇಸಿಕ್ ಪೇಯನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಬೇಸಿಕ್ ಪೇ ಯಾವುದಿದೆ ಆ ಬೇಸಿಕ್ ಪೇಯನ್ನು ಸೆಲೆಕ್ಟ್ ಮಾಡಿ. ಆರ್ಡರ್ ನಂಬರ್ ಆಫ್ ಪ್ಲೇಸಿಂಗ್ ಇಂಡಿಪೆಂಡೆಂಟ್ ಚಾರ್ಜ್ ಅಂಡರ್ ರೂಲ್ 32. ಅಂಡರ್ ರೂಲ್ 38ನಲ್ಲಿ ನಿಮಗೆ ಇಂಡಿಪೆಂಡೆಂಟ್ ಚಾರ್ಜ್ ಕೊಟ್ಟಿರುವಂತಹ ಒಂದು ಆರ್ಡರ್ ನಂಬರನ್ನು ಇಲ್ಲಿ ಎಂಟರ್ ಮಾಡಿ. ಆಮೇಲೆ ಆರ್ಡರ್ ಡೇಟ್ ಆಫ್ ಪ್ಲೇಸಿಂಗ್, ಆರ್ಡರ್ ಡೇಟನ್ನು ನೀವು ಎಂಟ್ರಿ ಮಾಡಬೇಕು. ಅಪ್ಲೋಡ್ ಸ್ಕ್ಯಾನರ್ಡ್ ಕಾಪಿ ಆಫ್ ದ ಆರ್ಡರ್ ಕಾಪಿ ಏನಿರುತ್ತೆ, ಇಂಡಿಪೆಂಡೆಂಟ್ ಚಾರ್ಜ್ ಕೊಟ್ಟಿರುವಂಥ ಆರ್ಡರ್ ಕಾಪಿಯನ್ನು ಅಪ್ಲೋಡ್ ಮಾಡಿ. ಡ್ಯೂರೇಷನ್ ಫಾರ್ ವಿಚ್ ಚಾರ್ಜ್ ಅಲೌನ್ಸ್ ಇಸ್ ಕ್ಲೈಮ್ಡ್ ಫ್ರಾಮ್ ಡೇಟ್ ಟು ಡೇಟ್, ಎಲ್ಲಿನಿಂದ ಎಲ್ಲಿವರೆಗೆ ಈ ಒಂದು ಚಾರ್ಜ್ ಇರುತ್ತೆ ಅದನ್ನು ಎಂಟ್ರಿ ಮಾಡಬೇಕು. ಆಮೇಲೆ ಡೇಟ್ ಫ್ರಮ್ ವೆನ್ ದ ಸರ್ವಿಸ್ ಈಸ್ ರೆಂಡರ್ಡ್. ಆಮೇಲೆ ಅಪ್ಲೋಡ್ ರಿಪೋರ್ಟ್ CTS ಅನ್ನು ಕೂಡ CTCಯನ್ನು ಕೂಡ ನೀವು ಅಪ್ಲೋಡ್ ಮಾಡಬೇಕು. ಹ್ಯಾಸ್ ಚಾರ್ಜ್ ಅಲೌನ್ಸ್ ಬೀನ್ ಸ್ಯಾಂಕ್ಷನ್ ಅರ್ಲಿಯರ್, ಇದಕ್ಕಿಂತ ಮುಂಚೆ ನೀವೇನಾದರೂ ಚಾರ್ಜ್ ಅಲೌನ್ಸನ್ನು ತೆಗೆದುಕೊಂಡಿದ್ದರೆ ಎಸ್ ಅಥವಾ ನೋ ಅಂತ ಮಾಡಿ. ಎಸ್ ಇದ್ದರೆ ಫ್ರಾಮ್ ಡೇಟ್ ಟು ಡೇಟನ್ನು ಎಂಟ್ರಿ ಮಾಡಬೇಕು. ನೋ ಇದ್ದರೆ ನೀವೇನು ಮಾಡಬೇಕು, ನೋ ಅಂತ ಸೆಲೆಕ್ಟ್ ಮಾಡಿ. ಆಮೇಲೆ ಕೆಳಗಡೆ ಪೇ ಸ್ಕೇಲ್ ಆಫ್ ದ ಪೋಸ್ಟ್ ಇನ್ ಚಾರ್ಜ್. ಸೊ ಪೇ ಸ್ಕೇಲ್ ಯಾವುದಿದೆ ಅದನ್ನು ನೀವು ಮಾಡಿ ಸೆಲೆಕ್ಟ್ ಮಾಡಿ. ವೆದರ್ ದ ರಿಸೀವ್ಡ್ ಫ್ರಮ್ ಚಾರ್ಜ್ ನೋಡಿ ವೆದರ್ ರಿಲೀವ್ಡ್ ಫ್ರಮ್ ದ ಚಾರ್ಜ್ ಎಸ್ ಆರ್ ನೋ ಅಂತ ಮಾಡಿ. ಎಸ್ ಇದ್ದರೆ ಎಸ್ ಅಂತ ಬಂದಾಗ ಅಪ್ಲೋಡ್ ರಿಲೀವಿಂಗ್ CTC, ಅಪ್ಲೋಡ್ ರಿಟೈರ್ಮೆಂಟ್ ಆರ್ಡರ್ ಏನಾದರೂ ಇದ್ದರೆ ಅವನ್ನು ಎಲೆಕ್ಟ್ ಮಾಡಿ. ಅದರ್ವೈಸ್ ನೋ ಇದ್ದರೆ ನೋ ಅಂತ ಮಾಡಿ. ಆಮೇಲೆ ವೆದರ್ ಅಫಿಷಿಯೇಟೆಡ್ ಆಗಿದೆಯೋ ಅಥವಾ ಆಗಿದಿಲ್ಲೋ, ಎಸ್ ಇದ್ದರೆ ಎಸ್ ಅಂತ ಮಾಡಿ. ಆಗ ಎಫೆಕ್ಟ್ ಫ್ರಮ್ ಡೇಟು, ಆರ್ಡರ್ ನಂಬರು, ಅಪ್ಲೋಡ್ ಆರ್ಡರ್ ಕಾಪಿ ಮಾಡ್ಕೋಬೇಕು. ಅಫಿಷಿಯೇಟ್ ಪೀರಿಯಡ್ ಆಗಲಿಲ್ಲ ಅಂದರೆ ನೋ ಅಂತ ಮಾಡಿ. ಸೊ ಈ ರೀತಿ ಅಂಡರ್ ರೂಲ್ 32ನಲ್ಲಿ ಏನು ಮಾಡಬೇಕಾಗತ್ತೆ ಅಂದರೆ ನೀವು ಚಾರ್ಜ್ ಅಲೌನ್ಸ್ಗಾಗಿ ಏನು ಮಾಡಬೇಕು, ಇಷ್ಟು ಇನ್ಫಾರ್ಮೇಷನ್ಸನ್ನು ಹಾಕಿ ನೀವು ಸಬ್ಮಿಟನ್ನು ಕೊಡಬೇಕು. ಸೊ ಚಾರ್ಜ್ ಅಲೌನ್ಸ್ ಸಲುವಾಗಿ. ಇಲ್ಲ ಸರ್ ನಮಗೆ ರೂಲ್ 68ನಲ್ಲಿ ನಮಗೆ ಅಲೌನ್ಸ್ ಬೇಕಾಗಿದೆ ಅಂದಾಗ 68 ಅಂತ ಸೆಲೆಕ್ಟ್ ಮಾಡಿ. ಕೆಳಗಡೆ ಪ್ಲೇಸ್ ಆಫ್ ದ ಪೋಸ್ಟ್, ಪೇ ಸ್ಕೇಲ್ ಆಫ್ ದ ಪೋಸ್ಟ್ ಇನ್ ಚಾರ್ಜ್ ನೋಡಿ, ಇಲ್ಲಿದೆ ನೋಡಿ.
ಒಂದು ಯಾವ ಪ್ಲೇಸ್ ಆಫ್ ದ ಪೋಸ್ಟ್ ಮಾಡಿ ಇನ್ಚಾರ್ಜ್ನಲ್ಲಿರುವಂಥ ಪೋಸ್ಟಿನ ಒಂದು ಬೇಸಿಕ್ ಸ್ಕೇಲನ್ನು ಹಾಕಬೇಕು, ಅಲ್ಲಿ ಪೇ ಸ್ಕೇಲು. ಪರ್ಮಿಷನ್ ಗ್ರಾಂಟೆಡ್ ಫಾರ್ ಹೋಲ್ಡಿಂಗ್ ರೂಲ್ 38. ಸೊ ಅಂಡರ್ ರೂಲ್ 38ನಲ್ಲಿ ಪರ್ಮಿಷನ್ ಕೊಟ್ಟಿರುವಂಥ ಒಂದು ಆರ್ಡರ್ ಕಾಪಿ ಇದ್ದರೆ ಎಸ್ ಇದ್ದರೆ ಎಸ್ ಅಂತ ಮಾಡಿ, ನೋ ಇದ್ದರೆ ನೋ ಅಂತ ಮಾಡಿ. ಡೇಟ್ ಫ್ರಾಮ್ ವಿಚ್ ಚಾರ್ಜ್ ಅಲೌನ್ಸ್ ಇಸ್ ಕ್ಲೇಮ್ಡ್ ಫ್ರಾಮ್ ಡೇಟು ಟು ಡೇಟ್ ಇದೆ ಮಾಡಿ. ವೆದರ್ ದ ಚಾರ್ಜ್ ಅಲೌನ್ಸ್ ಹ್ಯಾಸ್ ಬಿನ್ ಸ್ಯಾಂಕ್ಷನ್ಡ್ ಅರ್ಲಿಯರ್, ಎಸ್ ಇದ್ದರೆ ಎಸ್, ನೋ ಇದ್ರೆ ನೋ. ವೆದರ್ ರಿಲೀವ್ಡ್ ಫ್ರಮ್ ಚಾರ್ಜ್ ಇದ್ದರೆ ಎಸ್ ಆರ್ ನೋ. ರಿಟೈರ್ ಫ್ರಮ್ ಸರ್ವಿಸಸ್ ಇದ್ದರೆ ಎಸ್ ಇದ್ದರೆ ಎಸ್ಸು ಅಥವಾ ನೋ ಇದ್ದರೆ ನೋ. ನೋಡಿ ಈ ರೀತಿ ನೋ ಇದ್ದರೆ ನೋ ಮಾಡಿ, ಎಸ್ ಇದ್ದರೆ ನೀವು ಎಸ್ ಮಾಡಬೇಕು. ಎಸ್ ಅಂತ ಬಂದಾಗ ಅಪ್ಲೋಡ್ ರಿಲೀವಿಂಗ್ ಸಿ ಟಿ ಸಿ ಅಪ್ಲೋಡ್ ರಿಟೈರ್ಮೆಂಟ್ ಆರ್ಡರ್ ಈ ರೀತಿ ಮಾಡಬೇಕಾಗತ್ತೆ. ಸೊ ಆದಮೇಲೆ ಈ ರೀತಿ ಒಂದಿಷ್ಟು ಇನ್ಫಾರ್ಮೇಷನ್ಸನ್ನು ಇಟ್ಕೊಂಡು ನೀವು ಫಿಲಪ್ ಮಾಡಿ ಕೆಳಗಡೆ ಏನು ಮಾಡಬೇಕು, ನೀವು ಸಬ್ಮಿಟ್ ಎಂಬ ಆಪ್ಷನ್ಸನ್ನು ಕ್ಲಿಕ್ ಮಾಡಬೇಕು. ಸೊ ಆದಮೇಲೆ ಈ ಒಂದು ಚಾರ್ಜ್ ಅಲೌನ್ಸ್ ಅಂತ ನೀವು ಪಡಿಬೇಕಾದ್ರೆ ಅಂಡರ್ ರೂಲ್ 32 ಆ್ಯಂಡ್ ಅಂಡರ್ ರೂಲ್ 68. ಸೊ ಯಾವ ಒಂದು ರೂಲ್ ಅಡಿಯಲ್ಲೂ ಕೂಡ ನೀವು ಚಾರ್ಜ್ ಅಲೌನ್ಸನ್ನು ಪಡಿಬೇಕಾದಾಗ ನೀವು ನಿಮ್ಮ ಒಂದು EDS ಕರ್ನಾಟಕ ಎಂಪ್ಲಾಯ್ ಲಾಗಿನ್ ಮುಖಾಂತರ ಆನ್ಲೈನ್ ಮುಖಾಂತರ ನೀವು ಈ ಒಂದು ರಿಕ್ವೆಸ್ಟನ್ನು ನೀವು ಮಾಡಬೇಕಾಗತ್ತೆ. ಆಗ ನಿಮಗೆ ಸ್ಯಾಂಕ್ಷನ್ ಆರ್ಡರ್ ಕಾಪಿ ನಿಮ್ಮ ಲಾಗಿನಲ್ಲಿ ಅಪ್ಲೋಡ್ ಮಾಡಲಾಗುತ್ತೆ. ಸೊ ಅದನ್ನು ಕೂಡ ನಾವೇನು ಮಾಡಬೇಕಾಗುತ್ತೆ, ಯಾವ ರೀತಿ ಅದನ್ನು ನೋಡಬೇಕಂದ್ರೆ ಮತ್ತೆ ಕ್ರಿಯೇಟ್ ಅಪ್ಲಿಕೇಶನ್ಸ್ ಅಲ್ಲಿ ಹೋಗಬೇಕು. ಆಮೇಲೆ ಚಾರ್ಜ್ ಅಲೌನ್ಸ್ ಅಂತ ಕ್ಲಿಕ್ ಮಾಡಿ, ಆಗ ನಿಮ್ಗೆ ಪ್ರೊಸೆಸ್ ಆಗಿರುವಂಥ ಇನ್ಫಾರ್ಮೇಷನ್ ಬರುತ್ತೆ. ನಿಮ್ಮ ಅಪ್ಲಿಕೇಶನ್ ನಂಬರು, KJD ನಂಬರು, ಎಂಪ್ಲಾಯ್ ನೇಮು, ರೂಲ್ ಟೈಪು, ಅಪ್ಲಿಕೇಶನ್ ಡೇಟು, ಅಪ್ಲಿಕೇಶನ್ ಸ್ಟೇಟಸ್ ಏನಿದೆ, ಅಪ್ರೂವಲ್ ಆಗಿದ್ದು ಅಥವಾ ರಿಜೆಕ್ಟ್ ಆಗಿದ್ದು ಗೊತ್ತಾಗುತ್ತೆ. ಸೊ ಆ್ಯಕ್ಷನ್ ಅಂದಾಗ ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಕೂಡ ಸಿಗ್ತಿದೆ. ಸೊ ಆದಮೇಲೆ ಈ ರೀತಿ ನಿಮ್ಮ ಒಂದು ಎಂಪ್ಲಾಯ್ ಡಾಟಾ ಸಿಸ್ಟಮ್ ಕರ್ನಾಟಕ ವೆಬ್ಸೈಟ್ ಮುಖಾಂತರ ಚಾರ್ಜ್ ಅಲೌನ್ಸ್ಗಾಗಿ ನೀವು ಅರ್ಜಿಯನ್ನು ಸಲ್ಲಿಸ್ಬೋದು ಅಂತ ಹೇಳ್ತಾ, ಸೊ ಮುಂದಿನ ಒಂದು ವಿಡಿಯೋದಲ್ಲಿ ಮತ್ತೊಂದು ಸರ್ವಿಸನ್ನು ಇಟ್ಕೊಂಡು ನಿಮ್ಮ ಮುಂದೆ ಬರ್ತೇವೆ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.